ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಮಾಧ್ಯಮದವರಿಗೆ ಸ್ವಾಗತ. ಡಾಕ್ಟರ್ ಅಶ್ವಥ್ ನಾರಾಯಣ ಅಂತೆಜ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು. ವಿಶೇಷವಾಗಿ ಇವತ್ತೇನು ಆನಂದ್ ಕುಮಾರ್ ಅಂತೇಳಿ ನಮ್ಮ MLCಗಾಗಿ ಈಗಾಗಲೇ ಅವರನ್ನು ಮಾಡಬೇಕು ಅಂತ ನಾವೆಲ್ಲ ಕಡೆ ಮಾತಾಡಿದ್ದೇವೆ. ಕಳೆದ ವಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಮತ್ತು ಗೃಹ ಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಅವರನ್ನು, ಸಮಾಜ ಕಲ್ಯಾಣ ಮಂತ್ರಿಗಳಾದ ಮಾದೇವಪ್ಪರನ್ನು ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರನ್ನು ಭೇಟಿ ಮಾಡಿ ಅವರಿಗೆ ನಾವು ಮನವಿ ಮಾಡಿದ್ದೇವೆ. ಅದರ ಜೊತೆಗೆ 2 ದಿವಸದ ಹಿಂದೆ ದೆಹಲಿಗೆ ಹೋಗಿ ದೆಹಲಿಯಲ್ಲಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಆನಂದ್ ಕುಮಾರ್ ಅವರ ವಿಚಾರದಲ್ಲಿ ಮಾತಾಡಿದ್ದೇವೆ. ಆನಂದ್ ಕುಮಾರ್ ಅವರು ವಿಶೇಷವಾಗಿ ಸುಮಾರು 35 ವರ್ಷಗಳ ಕಾಲದಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾಗಿ, ನೆಹರು ಕುಟುಂಬದ ನಿಷ್ಠಾವಂತರಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ತನ್ನ ಸ್ವಂತ ಖರ್ಚಿನಿಂದ ಕಾಂಗ್ರೆಸ್ ಪಕ್ಷ ಕಟ್ಟೋದ್ರಲ್ಲಿ ಕೆಲಸ ಮಾಡಿದ್ದಾರೆ. ಆನಂದ್ ಕುಮಾರ್ ಅವರು ಕಾಂಪೋಸ್ಟ್ ಅಧ್ಯಕ್ಷರಾಗಿದ್ದರು ಹಿಂದೆ, ಮತ್ತು KPCC ಕಾರ್ಯದರ್ಶಿಗಳಾಗಿದ್ದರು. ಅದರ ಜೊತೆಗೆ ಏನು ಸಿದ್ದುನಾಮೇಗೌಡ, ರಾಮಕೃಷ್ಣ ಹೆಗಡೆ ಅವರು ಸೋಲಿಸಿದಂಥ ಸಿದ್ದುನಾಮೇಗೌಡ ಅವರು ಕೇಂದ್ರ ಸಚಿವರಾಗಿದ್ದಂಥವರು. ಅವರು ಕಿಸಾನ್ ಖೇತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, ಇವರು ಹಿರಿಯ ಉಪಾಧ್ಯಕ್ಷರಾಗಿ ಕಿಸಾನ್ ಖೇತ್ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ಪರಿಚಯ ಮಾಡಿಸಿದಂಥವರು ಆನಂದ್ ಕುಮಾರ್ ಅವರು. ಇಂಥ ಸರ್ವಿಸ್ ಇರ್ತಕ್ಕಂಥ ಆನಂದ್ ಕುಮಾರ್ ಅವರಿಗೆ ಈ ಬಾರಿ 7 ಜನ MLCಗಳನ್ನು ಆಯ್ಕೆ ಮಾಡೋಂಥ ವಿಚಾರದಲ್ಲಿ ಆನಂದ್ ಕುಮಾರ್ ಅವರನ್ನು ವಿಶೇಷವಾಗಿ ಪರಿಗಣಿಸಬೇಕು. ಅವರನ್ನು MLCಯಾಗಿ ಮೇಲ್ಮನೆಗೆ ಕಳಿಸ್ಬೇಕು. ಯಾಕೆ ಅಂತಂದರೆ ಅವರು ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವ್ರು ಮತ್ತು ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಂಥವರು, ಭಾರಿ ಸುಸಂಸ್ಕೃತರು, ವಿದ್ಯಾವಂತರು, ಬುದ್ಧಿವಂತರು, ಒಳ್ಳೆ ಜ್ಞಾನವುಳ್ಳಂಥವರು. ಅಂಥವರು ವಿಧಾನ ಪರಿಷತ್ಗೆ ಹೋಗೋದು ಸೂಕ್ತ. ಯಾವ ಕಾರಣಕ್ಕಾಗಿ ಅವರನ್ನು ವಿಧಾನ ಪರಿಷತ್ತಿಗೆ ನೀವು ಗಂಭೀರವಾಗಿ ಪರಿಗಣಿಸಿ ಅವರ ವಿಧಾನ ಪರಿಷತ್ ಸದಸ್ಯತ್ವವನ್ನು ಪರಿಗಣಿಸಬೇಕು ಅಂತೇಳಿ ನಾವು ಈಗಾಗಲೇ ಮನವಿ ಮಾಡಿ ಬಂದಿದ್ದೇವೆ. ಅವರು ಆನಂದ್ ಕುಮಾರ್ ಅವರು MLC ಆಗೋದರಲ್ಲಿ ನಮಗೆ ಯಾವುದೇ ರೀತಿ ಅನುಮಾನ ಇಲ್ಲ. ಆ MLC ಆಗೋ ನಿಟ್ಟಿನಲ್ಲಿ ಅವರು ಆಗ್ತಾರೆ ಅನ್ನೋದು ಕೂಡ ನಮ್ಗೆ ಭರವಸೆ ಇದೆ. ಎರಡನೇದಾಗಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸರವರು ಕಾಂಗ್ರೆಸ್ ಪಕ್ಷದ MLC ಅಭ್ಯರ್ಥಿಗಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರ ಗೆಲುವಿಗಾಗಿ ಈಗಾಗಲೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮೆಲ್ಲ SC ST ಸಂಬಂಧಿಸಿದಂತೆ ನಮಗೆ ಟಚ್ ಇರ್ತಕ್ಕಂಥ ಎಲ್ಲ ಗ್ರ್ಯಾಜುಯೇಟ್ಸ್ಗೂ ಕೂಡ ನಾವು ಸೂಚನೆ ಕೊಟ್ಟಿದ್ದೇವೆ. ಶ್ರೀನಿವಾಸರವರನ್ನು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಬೇಕು. ಅವರು MLCಯಾಗಿ ಹೋಗಬೇಕು. ಅವ್ರ ಮಾವ ಕೂಡ ಕೃಷ್ಣಪ್ಪನವರು ಹಿಂದುಳಿದ ಧೀಮಂತ ನಾಯಕರು, ಅಹಿಂದ ನಾಯಕರು. ಅಂಥವರು ಅಳಿಯರಾಗಿ ಸಮಾಜ ಸೇವೆ ಮತ್ತು ಶಿಕ್ಷಣ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಗೆದ್ದರೆ ಕಾಂಗ್ರೆಸ್ ಒಳ್ಳೆ ಕಿರೀಟ ಬಂದಂಗೆ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಎಲ್ಲರಿಗೂ ಸೂಚನೆ ಕೊಟ್ಟು ಅವ್ರ ಗೆಲುವಿಗೆ ಶ್ರಮಿಸಬೇಕು ಅಂತ ನಾವು ಈಗಾಗಲೇ ಹೇಳಿದ್ದೇವೆ.